ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಇವತ್ತು ಟೀಚರ್ಸ್ ಡೇ ಒಂದು ಸಂದರ್ಭದಲ್ಲಿ ನಮ್ಮ ಶಾಲಾ ಮಕ್ಕಳು 7ನೇ ಕ್ಲಾಸಿನ ಮಕ್ಕಳು ನಮಗಾಗಿ ಕೆಲವೊಂದು ಗೇಮ್ಸನ್ನು ಇವತ್ತು ಮಾಡ್ತಾ ಇದ್ದಾರೆ. ಸೊ ತಯಾರಿ ಈಗ ನಡೀತಾ ಇದೆ. ಎಲ್ಲರಿಗೂ ನಮಸ್ತೆ. ಪ್ರತಿ ವರ್ಷ ನಮ್ಮ ಶಾಲೆಯ 7ನೇ ತರಗತಿಯ ಮಕ್ಕಳು ಟೀಚರ್ಸ್ ಡೇ ಒಂದು ಸಂದರ್ಭದಲ್ಲಿ ಒಂದು 2-3 ದಿನದ ಮೊದಲು ಟೀಚರ್ಸಿಗಾಗಿ ಒಂದು ವಿಶೇಷವಾಗಿ ಸ್ವಲ್ಪ ಆಟಗಳನ್ನು ಅರೇಂಜ್ ಮಾಡ್ತಾರೆ. ಸೊ ಅದೇ ರೀತಿ ಈ ವರ್ಷದ ಮಕ್ಕಳು ಕೂಡ ವಿಶೇಷವಾಗಿ ತುಂಬ ಆಟಗಳನ್ನು ಭಾಳಷ್ಟು ಒಂದು ಶ್ರಮ ಪಟ್ಟುಕೊಂಡು ನಮಗೆ ಒಂದು ಖುಷಿಯಾಗಬೇಕು, ಟೀಚರ್ಸಿಗೆ ತುಂಬ ಗಮ್ಮತ್ತಾಗಬೇಕು ಅನ್ನುವಂಥ ಒಂದು ಆಟಗಳನ್ನು ಸಿಲೆಕ್ಟ್ ಮಾಡಿ ನಮ್ಮನೇಲಿ ಕರೆದಿದ್ದಾರೆ. ನಮಗೆ ಯಾವುದೇ ಊಹಾಪೋಹಗಳಿಲ್ಲ, ಯಾವುದೇ ಒಂದು ಗೆಸ್ ಕೂಡ ಇಲ್ಲ ಯಾವ ರೀತಿಯ ಒಂದು ಕಾಂಪಿಟೇಷನ್ ಗೇಮ್ಸ್ ಇವತ್ತು ಇರ್ತದೆ ಅಂತೇಳಿ ಹೇಳಿ. ಸೊ ತುಂಬ ಒಂದು ಎಕ್ಸೈಟೆಡ್ ಇದ್ದೇವೆ ನಾವು. ಪ್ರತಿನಿತ್ಯದ ನಮ್ಮ ಪಾಠಗಳಿಂದ ಹೊರತುಪಡಿಸಿ ಇವತ್ತು ಮಕ್ಕಳು ಮಾಡುವಂಥ ಒಂದು ಗೇಮಲ್ಲಿ ನಾವು ಪಾರ್ಟಿಸಿಪೆಂಟಾಗಿ ಭಾಗವಹಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ಈಗ ಫಸ್ಟ್ ಗೇಮನ್ನು ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಫಸ್ಟ್ ಏನಂತೇಳಿ ಹೇಳಿದರೆ ನಿಧಿ ಶೋಧ, ಟ್ರೆಜರ್ ಹಂಟ್ ಅಂತೇಳಿ. ಸೊ ನಾವೆಲ್ಲರೂ ಕೂಡ ಒಂದೊಂದು ಚೀಟಿಯನ್ನು ಹಾಕಬೇಕು. ಆ ಚೀಟಿಯಲ್ಲಿ ಒಂದು ಹಿಂಟ್ ಕೊಡ್ತದೆ, ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಬೇಕು ಅಂತೇಳಿ ಹೇಳಿ. ಅಲ್ಲಿಗೆ ಹೋಗಿ ಅಲ್ಲಿ ನಮಗೆ ಒಂದು ಕ್ಲೂ ಸಿಗ್ತದೆ ಅಂತೇಳಿ ಹೇಳಿದರೆ ಟ್ರೆಜರ್ ಎಲ್ಲಿದೆ ಅಂತೇಳಿ ಹೇಳಿ. ಸೊ ಆ ಕ್ಲೂವನ್ನು ಹುಡುಕಿಕೊಂಡು ಆ ಟ್ರೆಜರನ್ನು ಅಥವಾ ಒಂದು ನಿಧಿಯನ್ನು ಶೋಧ ಮಾಡುವಂತಹ ಒಂದು ಟಾಸ್ಕ್. ಸೊ ಎಲ್ಲರೂ ಕೂಡ ಚೀಟಿಯನ್ನು ಹಿಡ್ಕೊಂಡು ಆಚೆ ಅಲ್ದಾಡಿದ್ದೆ, ಎಲ್ಲಿರ್ಬೋದು ಏನಿರಬಹುದು ಅಂತೇಳಿ ಹೇಳಿ. ಸೊ ತುಂಬ ಖುಷಿಯಾಯಿತು ನಮಗೆ ಈ ಒಂದು ಗೇಮ್. ಕಡೆಗೆ ನಮ್ಮ ಶಾಲಾ ಕೊಂಕಣಿ ಟೀಚರ್ ಆಗಿರುವಂಥ ಅದೇ ರೀತಿ ಕಂಪ್ಯೂಟರ್ ಟೀಚರ್ ಆಗಿರುವಂತಹ ಅರ್ಚನಾ ಮ್ಯಾಮಿಗೆ ಈ ನಿಧಿ ಶೋಧ ಮಾಡಿದ್ದಾರೆ, ನಿಧಿ ಅವರಿಗೆ ಸಿಕ್ಕಿದೆ. ಸೊ ಕಡೆಗೆ ಒಂದು ನಿಧಿಯ ಶೋಧ ತುಂಬ ಒಂದು ಕುತೂಹಲದಿಂದ ಮುಗಿಯಿತು. ಸೊ ಇದೇ ನೋಡಿ ನಿಧಿ. ಸೊ ಇದರ ನಂತರ ಮಕ್ಕಳು ನಮಗೆಲ್ಲ ಜ್ಯೂಸನ್ನು ಕೊಟ್ಟರು. ಆ ಜ್ಯೂಸನ್ನು ಸ್ಟ್ರಾಯಿಂದ ಕುಡಿಯುವಂಥದ್ದು. ಇದರಲ್ಲಿ ಏನಪ್ಪ ಅಂತೇಳಿ ಹೇಳಿ ನೀವು ಎಣಿಸ್ಬೋದು. ಆದರೆ ಆ ಸ್ಟ್ರಾ ಹೇಗಿತ್ತಪ್ಪ ಅಂತೇಳಿ ಹೇಳಿದರೆ ಅದರಲ್ಲಿ ತೂತಿತ್ತು. ಸೊ ತೂತಿರುವ ಸ್ಟ್ರಾಯಿಂದ ಈ ಒಂದು ಜ್ಯೂಸನ್ನು ಕುಡಿಯುವಂಥ ಟಾಸ್ಕ್ ಗಮ್ಮತ್ತಾಯಿತು ನಮಗೆ. ಆ ಕುಡಿತಾ ನಡುವಲ್ಲಿ ಆಗುವಂಥ ಸೌಂಡನ್ನು ಇದು ಹೇಳ್ತಾ ನಗುವಂಥದ್ದು, ಅದೇ ರೀತಿ ಯಾರ್ದು ಎಷ್ಟು ಖಾಲಿ ಆಯಿತು ಅಂತ ಹೇಳಿ ಅಕ್ಕಪಕ್ಕದಲ್ಲಿ ನೋಡುವಂಥದ್ದು ಅಂತ ತುಂಬ ಖುಷಿಯಾಯಿತು. ಸೊ ಇದರ ವಿನ್ನರ್ಸ್ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ ಹೇಳಿ 3 ವಿನ್ನರ್ಸನ್ನು ಕೊಟ್ಟಿದ್ದರು. ಸೊ ಮಧ್ಯಾಹ್ನದ ಒಂದು ಬಿಸಿಲಿಗೆ ಈ ತಂಪು ಜ್ಯೂಸನ್ನು ಕುಡಿಯುವಂಥ ಒಂದು ಮಜಾನೇ ಬೇರೆ ಇತ್ತು. ಅದೇ ರೀತಿ ಈ ಗೇಮಿನಲ್ಲೂ ಕೂಡ 3 ಟೀಚರ್ಸ್ ವಿನ್ ಆದರು. ನಾವಂತೂ ಯಾರು ವಿನ್ ಆಗಲಿಲ್ವ. ಸೊ ನಾವು ಕೂಡ ತುಂಬ ಎಂಜಾಯನ್ನು ಮಾಡಿದ್ವಿ. ಸೊ ನಮ್ಮ PT ಮ್ಯಾಮ್ ಸುಜಾತಾ ಹೆಗ್ಡೆ, ಅದೇ ರೀತಿ ಶುಭಲಕ್ಷ್ಮಿ ಮ್ಯಾಮ್ ಇವರೆಲ್ಲ ವಿನ್ ಆದರು. ಅದರ ನಂತರ ಫಸ್ಟಿಗೆ ಒಂದು ಲಕ್ಕಿ ಗೇಮ್ ಅಂತೇಳಿ ಹೇಳಿತ್ತು. ಆ ಲಕ್ಕಿ ಗೇಮಲ್ಲೂ ಕೂಡ UKGಯ ಅನುರಾಧ ಟೀಚರ್ ವಿನ್ ಆಗಿದ್ದರು. ಸೊ ಅಂತೂ ನಮಗೆ ಅಂತೂ ಭಾರಿ ಖುಷಿ. ಯಾಕಂತೇಳಿ ಹೇಳಿದರೆ ಪ್ರತಿಯೊಬ್ಬನಲ್ಲೂ ಒಂದೊಂದು ಖುಷಿ ಪಡುವ ಮಗು ಇದ್ದೇ ಇರ್ತದೆ ಅಂತೇಳಿ ಹೇಳ್ತೇವೆ. ಸೊ ಆ ಒಂದು ಮಗು, ಆ ಒಂದು ಮಕ್ಕಳ ಒಂದು ಖುಷಿ ಏನಿದೆ ಇವತ್ತು ಅದೆಲ್ಲ ಹೊರಗೆ ಬಂದಿತ್ತು. ಸೊ ಅದರ ನಂತರ ಈಗ ನೀವು ನೋಡ್ತಾ ಇದ್ದೀರಲ್ವ, ಅದೇ ಇದು 3ನೇ ಗೇಮ್ ಆಯಿತಾ. ಸೊ ಇದರಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿದರೆ ಒಂದು ಕಪ್ಪಿನಲ್ಲಿ ಥರ್ಮೋಕಾಲನ್ನು ಇಟ್ಟಿರ್ತಾರೆ, ಅದನ್ನು ಸ್ಟ್ರಾಯಿಂದ ಹಿಕ್ಕಿ ಮತ್ತೊಂದು ಗ್ಲಾಸಿಗೆ ಹಾಕುವಂಥದ್ದು. ಸೊ ಈ ರೀತಿಯ ಒಂದು ಟಾಸ್ಕ್ ಇತ್ತು. ನಂದು ಒಂದು ಸುಮಾರು 45ರಷ್ಟು ನಾನು ಥರ್ಮೋಕಾಲನ್ನು ಹಾಕಿದ್ದೆ. ನಾನು ಎಣಿಸಿದೆ ಇದೇ ಜಾಸ್ತಿ ಏನ ಅಂತೇಳಿ ಹೇಳಿ. ಬಟ್ ನಮ್ಮ ನರ್ಸರಿ ಟೀಚರ್ ಸುಮಾರು 145 ಇದನ್ನು ಹಾಕಿದರು. 3 ನಿಮಿಷಗಳ ಸಮಯಾವಕಾಶ ಇತ್ತು ನಮಗೆ. ಸೊ ತುಂಬ ಖುಷಿಯಾಯಿತು. ಇದು ಕೂಡ ಒಂದು ಕಾನ್ಸಂಟ್ರೇಷನಿಂದ ಆಚೆ ಈಚೆ ನೋಡದೆ ಈ ಒಂದು ಗೇಮಿನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಮಜವೇ ಬೇರೆ ಇತ್ತು. ಕಾಂಪಿಟೇಷನ್ ಮುಗ್ದಾದ್ಮೇಲೆ ನೀನು ಎಷ್ಟು ಹಾಕಿದೆ, ನಾನು ಎಷ್ಟು ಹಾಕಿದೆ ಅಂತೇಳಿ ಹೇಳಿ ನೋಡುವಂಥದ್ದು, ಅದೇ ರೀತಿ ಮಕ್ಕಳು ಕೌಂಟ್ ಮಾಡುವಂಥದ್ದು ಇದೆಲ್ಲವೂ ಇತ್ತು. ಇಂದು ಈ ಗೇಮನ್ನು ತುಂಬ ಖುಷಿಯಿಂದ ನಾವು ಆಡಿದ್ವಿ. ನಮ್ಮ ಶಾಲೆಯಲ್ಲಿ ಸುಮಾರು 16 ನಾವು ಟೀಚರ್ಸ್ ಇದ್ದೇವೆ. ಸೊ ಎಲ್ಲ ಟೀಚರ್ಸ್ ಕೂಡ ತುಂಬ ಒಂದು ಸಂಭ್ರಮದಿಂದ ಈ ಒಂದು ಗೇಮ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಕೆಲವರು ಈ ಸ್ಟ್ರಾನ ಊದಿ ಥರ್ಮೋಕಾಲನ್ನು ತೆಗಿಬೇಕಾದ್ರೆ 7-8 ಬರ್ತಾಯಿತ್ತು. ನಾನು ಒಮ್ಮೊಮ್ಮೆ ಮಾಡುವಾಗ ಕೇವಲ 1 ಬರ್ತಾಯಿತ್ತು, ಅದು ಕೂಡ ಕೆಲವೊಮ್ಮೆ ಹಾರಿ ಹೋಗ್ತಾಯಿತ್ತು. ಈ ರೀತಿಯಲ್ಲಿ ಆಗ್ತಾಯಿತ್ತು. ಸೊ ಅಂತೂ ಈ ಒಂದು ಗೇಮನ್ನು ತುಂಬ ಗಮ್ಮತ್ತು ಮಾಡಿದ್ವಿ. ಅದರ ನಂತರ ಇರುವಂಥದ್ದು ಪಿರಮಿಡ್ ಬಿಲ್ಡಿಂಗ್. ನೋಡಿ, ಇದು ನೀವು ನೋಡ್ತೀರಲ್ವ, ರೈಟ್ ಹ್ಯಾಂಡಿನಲ್ಲಿ ನಾವು ಬಲೂನನ್ನು ಟಾಸ್ ಮಾಡ್ತಾ ಇರಬೇಕು.
ಅದೇ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ನಾವು ಪಿರಮಿಡ್ ಬಿಲ್ಡ್ ಮಾಡಬೇಕು 3, 2, 1 ಅಂತೇಳಿ ಹೇಳಿ ಕಪ್ಸನ್ನು ಇಟ್ಟು. ಸೊ ಇದು ಕೂಡ 2 ರೌಂಡ್ ಅವರು ಮಾಡಿದರು. 2 ರೌಂಡಲ್ಲಿ ಯಾರು ವಿನ್ ಆದ್ರೆ ಫೈನಲ್ 3 ಪ್ರೈಸನ್ನು ಕೊಟ್ಟಿದ್ರು ಅಂತ. ಇದು ತುಂಬ ಖುಷಿ ಆಯ್ತಿದ್ದು ನೋಡಲಿಕ್ಕೆ. ನಾನಂತೂ ಪ್ರಥಮ ಬಾರಿಗೆ ಹೊರಗೆ ಬಂದೆ, ಯಾಕಂತ ಹೇಳಿದರೆ ನಂಗೆ ಆಗಲಿಲ್ಲ. ಸೊ ಮೇಲೆ ಹಾಕಿದ್ದೆ ಬಲೂನು, ಕೆಳಗೆ ಬರುವಷ್ಟರಲ್ಲಿ ಪಿರಮಿಡ್ ಕೂಡ ಬಿದ್ದೋಯ್ತು. ನೆಕ್ಸ್ಟ್ ಬಾಂಬ್ ಇನ್ ದ ಸಿಟಿ, ನಾವೆಲ್ಲರೂ ಕೂಡ ಇಷ್ಟಪಡುವಂಥ ಲಕ್ಕಿ ಗೇಮ್ ಅಂತೇಳಿ ಹೇಳ್ಬೋದು ಇದು. ಸೊ 4 ಕೋಣೆಗಳಿರ್ತದೆ. ಸೊ 4 ದೇಶಗಳ ಹೆಸರನ್ನು ಬರ್ತಿದ್ರು. ಸೊ ನಾವಲ್ಲಿ ನಿಲ್ಲುವಂಥದ್ದು. ಅದೇ ರೀತಿ ಯಾವ ದೇಶದ ಒಂದು ಹೆಸರು ಬರ್ತದ ಆ ದೇಶದ ಒಂದು ಬಾಕ್ಸಿನಲ್ಲಿ ಯಾರಿದ್ದಾರ ಅವರೆಲ್ಲರೂ ಔಟ್. ಇದು ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಗೇಮನ್ನು ಕೂಡ ತುಂಬ ಗಮ್ಮತ್ತು ಮಾಡಿದ್ದೆವು ನಾವು. ಸೊ ಇದರ ನಂತರ ಮ್ಯೂಸಿಕಲ್ ಚೇರ್ ಅನ್ನುವಂತಹ ಒಂದು ಆಟ ಇತ್ತು. ಅದನ್ನು ಕೂಡ ಶಾಲೆಯ ಎಲ್ಲ ಟೀಚರ್ಸ್ ಸೇರಿ ತುಂಬ ಖುಷಿಯಿಂದ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಇದಕ್ಕೆ ಬಾಂಬ್ ಇನ್ ದ ಸಿಟಿ ಅಂತೇಳಿ ಹೇಳ್ತಾರೆ. ಸೊ ಕಡೆಗೆ ಪುಷ್ಪಾ ಟೀಚರ್ ಈ ಒಂದು ಗೇಮ್ನ ವಿನ್ನರ್ ಆದರು. ಇದರ ನಂತರ ಮ್ಯೂಸಿಕಲ್ ಚೇರ್ ಅಂತೇಳಿ ಹೇಳಿದರೆ ಸುಮಾರು ಚೇರನ್ನು ಇಟ್ಟಿರ್ತಾರೆ. ಅಂತೇಳಿ ಹೇಳಿದರೆ ಎಷ್ಟು ಪರ್ಸನ್ ಇದ್ದಾರೆ ನೋಡಿ. ಈಗ 15 ಜನ ಆಡ್ತಾ ಇದ್ದಾರೆ ಆದರೆ 14 ಚೇರನ್ನು ಇಡ್ತಾರೆ. ವಿಸಿಲ್ ಬ್ಲೋ ಮಾಡಿದ ಹಾಗೆ ಯಾರಿಗೆ ಚೇರ್ ಸಿಗೋದಿಲ್ವ ಅವರು ಔಟ್. ಸೊ ಚೇರನ್ನು ಒಂದು ಗಮನಿಸ್ತಾ ಬಂದು ಕೂತ್ಕೊಳ್ಬೇಕಾಗ್ತದೆ. ಸೊ ಈ ಒಂದು ಗೇಮ್ ಕೂಡ ತುಂಬ ಖುಷಿಯಾಯಿತು. ಮಾತ್ರ ಅಲ್ಲ, ಈ ಗೇಮಿನಲ್ಲಿ ಫಸ್ಟ್ ಪ್ರೈಸ್ ನನಗೆ ಸಿಕ್ಕಿತು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳ ಒಂದು ಪ್ರಯತ್ನವನ್ನು, ಮಕ್ಕಳು ನಮಗಾಗಿ ಟೀಚರ್ಸಿಗೆ ಆ ಒಂದು ಟೀಚರ್ಸ್ ಡೇ ಸಮಯದಲ್ಲಿ ಅವರು ಖುಷಿಯಾಗಿರಬೇಕು, ಅವರಿಗೆ ಪ್ರೈಸನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇದೆಲ್ಲ ಗೇಮನ್ನು ನಮಗೆ ಕಂಡಕ್ಟ್ ಮಾಡಿದ್ದು ತುಂಬ ಖುಷಿ ಅಂತೇಳಿ ಹೇಳಿ ಅನ್ನಿಸ್ತದೆ. ಅದು ಕೂಡ ಈ ವರ್ಷ ತುಂಬ ವಿಭಿನ್ನ ಆಗಿತ್ತು. ಬೇರೆ ಬೇರೆ ರೀತಿಯ ಒಂದು ಟ್ರೆಜರ್ ಹಂಟ್ ಅಂಥದ್ದೆಲ್ಲ ಒಂದು ಕ್ರಿಯೇಟಿವ್ ಮತ್ತು ಒಂದು ಇನೋವೇಟಿವ್ ಆ ಟೈಪಿನ ಒಂದು ಗೇಮ್ಸ್ ಎಲ್ಲ ಇತ್ತು. ಸೊ ನಾಡಿದ್ದು ಕೂಡ ಟೀಚರ್ಸ್ ಡೇಗೆ ಒಂದಷ್ಟು ನಾವು ಮಕ್ಕಳ ಪರ್ಫಾಮೆನ್ಸ್ ಇದೆ, ಟೀಚರ್ ಪರ್ಫಾಮೆನ್ಸ್ ಇದೆ. ಸೊ ಇದೆಲ್ಲವೂ ಕೂಡ ನಾವು ಮಕ್ಕಳ ಜೊತೆ ಸೇರಿ ಖುಷಿ ಪಡಬೇಕು ಅಂತೇಳಿ ಹೇಳಿದ್ದೇವೆ. ಇದೇ ರೀತಿಯ ಲಕ್ಕಿ ಗೇಮ್ಸ್ ಎಲ್ಲ ಏನಿದೆ ಇದನ್ನು ನಾವು ನವಂಬರ್ 14 ಮಕ್ಕಳ ದಿನಾಚರಣೆ ಏನಿದೆ ಆ ಒಂದು ಸಮಯದಲ್ಲಿ 3-4 ದಿನದ ಮೊದಲು ನಮ್ಮ ಕ್ಲಾಸಿನ ಮಕ್ಕಳಿಗಾಗಿಯೂ ಕೂಡ ನಾವು ಇಂಥದ್ದೇ ಬಾಂಬ್ ಇನ್ ದ ಸಿಟಿ ಇರ್ಬೋದು, ಮ್ಯೂಸಿಕಲ್ ಚೇರ್ ಇರ್ಬೋದು, ಬಾಲ್ ಇನ್ ದ ಬಾಸ್ಕೆಟ್ ಇರ್ಬೋದು, ಇಂಥದ್ದೆಲ್ಲ ನಾವು ಕೂಡ ಆಡಿಸ್ತೇವೆ. ಇದೆಲ್ಲ ಅಂತೇಳಿ ಹೇಳಿದರೆ ಒಂದು ಖುಷಿ ಕೊಡ್ತದೆ. ವಿದಿನ್ ಅಂತೇಳಿ ಹೇಳಿದ್ರೆ ಮನಸ್ಸಿನಿಂದ ಖುಷಿ ಪಡುವಂತಹ ಎಲ್ಲ ಗೇಮ್ಸ್. ಸೊ ಅಂಥದ್ದೇ ಬಹಳಷ್ಟು ಗೇಮನ್ನು, ಒಂದು 4-5 ಗೇಮನ್ನು ನಮಗಾಗಿ ಕೂಡ ಇಲ್ಲಿ ಆಡಿಸಿದರು. ಸೊ ನೋಡ್ಬೋದು ನೀವು, ಈಗ ಫೈನಲ್ ಒಂದು ರೌಂಡಿಗೆ ನಾವು ಬಂದು ತಲುಪಿದ್ವಿ. ಸೊ ಏನಂತೇಳಿ ಹೇಳಿದರೆ ಒಟ್ಟಾರೆ ನಾವು ಇವೆಲ್ಲ ಥ್ರೂ ಔಟ್ ಎಷ್ಟು ಗೇಮ್ ಇತ್ತು ಅದರಲ್ಲೆಲ್ಲ ಖುಷಿ ಪಟ್ಟದ್ದೇ ಜಾಸ್ತಿ. ಸೊ ಈ ರೀತಿ ಟೀಚರ್ಸ್ ಇದ್ದು ಎಲ್ಲ ಗೇಮ್ ಆದಮೇಲೆ ಮಕ್ಕಳ ಪ್ರೀತಿಯ ವಿನೋದಕ್ಕ, ರೇಣುಕಕ್ಕ, ಗೀತಕ್ಕ, ಅದೇ ರೀತಿ ಕಲ್ಪನಕ್ಕ, ಇವರಿಗೆಲ್ಲರಿಗಾಗಿ ಮಕ್ಕಳು ಬಾಲ್ ಇನ್ ದ ಬಾಸ್ಕೆಟ್ ಅನ್ನುವಂಥ ಒಂದು ಗೇಮನ್ನು ಮಾಡಿದರು. ಸೊ ಇದು ಕೂಡ ಅವರು ತುಂಬ ಖುಷಿಪಟ್ಟರು. ಮಕ್ಕಳು ಕೂಡ ಹಾಗೆ ಪ್ರತಿ ಬಾರಿ ಪಾರ್ಟಿಸಿಪೆಂಟ್ಸ್ಗೆ ಚಪ್ಪಾಳೆಯನ್ನು ತಟ್ತಾ ಎನ್ಕರೇಜನ್ನು ಮಾಡಿದರು. ಸೊ ಥ್ರೂ ಔಟ್ ಈ ಒಂದು ಗೇಮೆಲ್ಲ ಏನಿತ್ತು ನಾವೆಲ್ಲ ಆಡಿದ್ವ ತುಂಬ ನಾವು ಖುಷಿಪಟ್ವಿ. ಎಲ್ಲದರಲ್ಲಿ ಎಲ್ಲರೂ ಕೂಡ ತುಂಬ ಸಕ್ರಿಯವಾಗಿ ಉತ್ಸಾಹದಿಂದ ಪಾಲ್ಗೊಂಡ್ರು. ಸೊ ಅವರಿಗೆಲ್ಲರಿಗೂ ಕೂಡ ಶಾಲಾ ಮುಖ್ಯ ಶಿಕ್ಷಕಿ ನಮ್ಮ ಎಚ್.ಎಮ್ ಪ್ರೀತಿಯಿಂದ ಕರೆದು ನಮಗೆಲ್ಲರಿಗೂ ಭಾರಿ ಖುಷಿಯಾಯಿತು ಅಂತೇಳಿ ಹೇಳಿ ಅವರನ್ನು ಶ್ಲಾಘಿಸಿದರು. ಅದೇ ರೀತಿ ಧನ್ಯವಾದಗಳನ್ನು ಕೂಡ ಹೇಳಿದರು. ಸೊ ಇಂಥ ವಂಡರ್ಫುಲ್ ಗೇಮ್ಸನ್ನು ಕಂಡಕ್ಟ್ ಮಾಡಿದಂಥ ಎಲ್ಲ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಥ್ಯಾಂಕ್ ಯು ಹೇಳ್ತಾ ಎಲ್ರಿಗೂ ಕೂಡ ಬಾಯ್.